ಫ್ರೆಂಡ್ಸ್, ಬ್ಲಡ್ ಡೊನೇಷನ್ ಮಾಡುವಂತದ್ದು ಒಳ್ಳೆಯ ಕೆಲಸ ಅಂತಾನೆ ಹೇಳ್ಬೋದು. ಸೊ ಬ್ಲಡ್ ಡೊನೇಟ್ ಅನ್ನ ಕೆಲವರು ಭಯ ಪಡ್ತಾರೆ. ಬ್ಲಡ್ ಡೊನೇಟ್ ಮಾಡೋದು ಹೆಂಗಪ್ಪ, ಏನು ನಮ್ಮ ದೇಹದಲ್ಲಿ ಬ್ಲಡ್ ಕಡಿಮೆ ಆಗ್ಬಿಡುತ್ತಾ ಅನ್ನೋದೆಲ್ಲ ಒಂದಿಷ್ಟು ಥಾಟ್ಸ್ ಇರುತ್ತೆ. ಬಟ್ ಬ್ಲಡ್ ಡೊನೇಷನ್ ನ ಮಾಡೋದ್ರಿಂದ ನಮಗೂ ಕೂಡ ಒಳ್ಳೇದು, ಹಾಗೆ ನಾವು ಬ್ಲಡ್ ಕೊಟ್ಟವ್ರಿಗೂ ಕೂಡ ಒಂದು ಜೀವವನ್ನ ಉಳಿಸಿದಾಗ ಆಗುತ್ತೆ. ಅದು ಕೂಡ ಒಂದು ಉತ್ತಮ ಕೆಲಸ ಅಂತಾನೆ ಹೇಳ್ಬೋದು. ಸೊ ಬ್ಲಡ್ ಅನ್ನ ಡೊನೇಟ್ ಮಾಡೋದಕ್ಕೆ ಯಾವ ಏಜ್ ಬೆಸ್ಟ್ ಅಂತ ಹೇಳಿದ್ರೆ 18 ಇಯರ್ಸ್ ಇಂದ 60 ಇಯರ್ಸ್ ಈ ಒಂದು ಏಜ್ ಒಳಗಿನವರು ಬ್ಲಡ್ ಅನ್ನ ಡೊನೇಟ್ ಮಾಡುವಂತದ್ದು ಉತ್ತಮ. 18 ಇಯರ್ಸ್ ಅಂತ ಕಡಿಮೆ ಇದ್ದವ್ರಿಗೆ ಅದು ಸರಿ ಅನ್ಸಲ್ಲ. ಮತ್ತೆ 60 ಇಯರ್ಸ್ ಇಂದ ಜಾಸ್ತಿ ಇದ್ದವ್ರಿಗೂ ಕೂಡ ಅವ್ರಿಗೆ ಹೆಲ್ತ್ ಅಲ್ಲಿ ಏನಾದ್ರು ಒಂದು ಇಶ್ಯೂಸ್ ಇದ್ರೆ ಅದು ಇನ್ನೊಬ್ರಿಗೂ ಕೂಡ ಬರುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಯಾರಿಗೆ ನೀವು ಬ್ಲಡ್ ಕೊಟ್ಟಿರ್ತೀರಾ ಅವ್ರಿಗೂ ಕೂಡ ತೊಂದರೆ ಆಗುವಂತಹ ಚಾನ್ಸಸ್ ಇರುತ್ತೆ. ಹೀಗಾಗಿ ಈ ಏಜ್ ನವರು ಬ್ಲಡ್ ಅನ್ನ ಡೊನೇಟ್ ಮಾಡಬಹುದು. ಹಾಗೆ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಬ್ಲಡ್ ಡೊನೇಟ್ ಮಾಡೋದಕ್ಕಿಂತ ಮುಂಚೆ 24 ಅವರ್ಸ್ ಮುಂಚೆ ಯಾವುದೇ ರೀತಿ ಆಲ್ಕೋಹಾಲ್ ಆಗಿರ್ಬೋದು, ಟೊಬ್ಯಾಕೋ ಆಗಿರ್ಬೋದು ಏನನ್ನು ಕೂಡ ಕನ್ಸ್ಯೂಮ್ ಅನ್ನ ಮಾಡಿರಬಾರ್ದು. ಇದರಿಂದ ತೊಂದರೆ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಬ್ಲಡ್ ಡೊನೇಟ್ ಆಗಿ ಕೆಲವು ನಿಮಿಷಗಳ ಕಾಲ ನಿಮ್ಗೂ ಕೂಡ ಸುಸ್ತಾಗುವಂಥದ್ದು ಅಥವಾ ಕೆಲವರಿಗೆ ತಲೆ ಸುತ್ತು ಜಾಸ್ತಿ ಆಗುತ್ತೆ, ಇದೆಲ್ಲ ಆಗುತ್ತೆ. ಹಾಗಾಗಿ ನಾವು ಫ್ರೂಟ್ಸ್ ಅಥವಾ ಜ್ಯೂಸ್ ಅನ್ನ ಕುಡಿಯುವಂಥದ್ದು ಕೂಡ ಉತ್ತಮದ ಕೆಲಸ. ಇನ್ನು ಬ್ಲಡ್ ಅನ್ನ ಯಾವ ಟೈಮ್ ಅಲ್ಲಿ ಡೊನೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ಲೈಕ್ 6 months ಗೆ ಒಂದ್ಸಲ ಮ್ಯಾಕ್ಸ್ ಅಂತ, ಅಂದ್ರೆ ಮಿನಿಮಮ್ ಅಂತ ಹೇಳಿದ್ರು. ಜಾಸ್ತಿ ಅದಕ್ಕಿಂತ ಈಗ 3 months ಕೊಡೋದು, 4 months ಕೊಡೋದು ಹಿಂಗೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. 6 months ಒನ್ಸ್ ಅಥವಾ ಇಯರ್ಲಿ ಒನ್ಸ್ ನೀವು ಬ್ಲಡ್ ಅನ್ನ ಕೊಟ್ರೆ ತುಂಬಾನೇ ಒಳ್ಳೆಯದು. ಸೊ ಈ ಬ್ಲಡ್ ಅನ್ನ ಡೊನೇಟ್ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಬೆನಿಫಿಟ್ಸ್ ಅಂತ ಹೇಳಿದ್ರೆ ಮೇನ್ ಆಗಿ ನಮ್ಮ ದೇಹದಲ್ಲಿ ಹೊಸ ಬ್ಲಡ್ ಅಂತ ಹೇಳಿದ್ರೆ ನ್ಯೂ ಬ್ಲಡ್ ಫ್ಲೋ ಆಗೋದಿಕ್ಕೆ ಜಾಸ್ತಿ ಆಗುತ್ತೆ. ಸೊ ಬ್ಲಡ್ ಫ್ಲೋ ಚೆನ್ನಾಗುತ್ತೆ. ಹಾರ್ಟ್ ಅಲ್ಲಿ ಇರುವಂತಹ ಬ್ಲಾಕೇಜಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ನಮ್ಮ ಫಿಸಿಕಲ್ ಹೆಲ್ತ್ ಆಗಿರ್ಬೋದು, ಮೆಂಟಲ್ ಹೆಲ್ತ್ ಆಗಿರ್ಬೋದು ಬ್ಲಡ್ ಡೊನೇಷನ್ ತುಂಬಾನೇ ಒಳ್ಳೇದು. ಹಾಗೆ ನಮ್ ಈಗ ಹಾರ್ಟ್ ರಿಲೇಟೆಡ್ ಯಾವುದೇ ಒಂದು ಪ್ರಾಬ್ಲಮ್ಸ್ ಇದ್ರೂ ಕೂಡ ಅದನ್ನ ದೂರ ಮಾಡೋದಿಕ್ಕೆ ಈಗ ಬ್ಲಡ್ ಡೊನೇಷನ್ ಉತ್ತಮ ಕೆಲಸ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ಕ್ಯಾನ್ಸರ್ ರಿಸ್ಕ್ ನ, ಈಗ ಯಾವುದೇ ಒಂದು ಕ್ಯಾನ್ಸರ್ ಬರುತ್ತೆ, ಮೇನ್ ಆಗಿ ಬ್ಲಡ್ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಮತ್ತೊಂದು ಕ್ಯಾನ್ಸರ್ ಏನಿರುತ್ತೆ ಅದು ಬರೋದನ್ನ ಕೂಡ ಈ ಬ್ಲಡ್ ಡೊನೇಷನ್ ಇಂದ ದೂರ ಮಾಡ್ಕೊಳ್ಬಹುದು ಅಂತ ಹೇಳ್ತೀನಿ. ಸೊ ಬ್ಲಡ್ ಡೊನೇಟ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅಂದ್ರೆ ಕಬ್ಬಿಣ ಅಂಶ ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದ ನಾವು ಆರೋಗ್ಯವಾಗಿರಲು ಕೂಡ ಸಹಾಯಕಾರಿ. ಹಾಗೆ ಲಿವರ್ ಹೆಲ್ತ್ ಅನ್ನ ಕೂಡ ಇದು ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಯಾವುದೇ ಒಂದು ಡ್ಯಾಮೇಜಸ್ ಆಗಿರ್ಬೋದು ಅಥವಾ ಮತ್ತೊಂದಾಗಿರ್ಬೋದು ತೊಂದರೆಗಳನ್ನ ಕೂಡ ಇದು ಕಡಿಮೆ ಮಾಡ್ತಾ ಹೋಗುತ್ತೆ. ಇನ್ನು ಬ್ಲಡ್ ಅನ್ನ ನಾವು ಡೊನೇಟ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ನಾವು ಆರೋಗ್ಯವಾಗಿರಲು ಕೂಡ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಈಗ ಫಿಟ್ನೆಸ್ ಮೈಂಟೈನ್ ಮಾಡುವವರು, ಸಣ್ಣ ಆಗ್ಬೇಕು ಅಂತ ಇರೋರು ಅಂತವ್ರು 6 ತಿಂಗಳಿಗೆ ಒಂದ್ಸತಿ ಬ್ಲಡ್ ಅನ್ನ ಕೊಡೋದ್ರಿಂದ ಅವರು ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡಬಹುದು, ಜೊತೆಗೆ ಸಣ್ಣ ಆಗೋದಕ್ಕೂ ಕೂಡ ಇದು ತುಂಬಾನೇ ಸಹಾಯಕಾರಿ. ಇದ್ರ ಜೊತೆಗೆ ಈಗ ಸ್ಟ್ರೆಸ್ ಏನಿರುತ್ತೆ, ನಮ್ಗೆ ಕೆಲವೊಂದ್ಸತಿ ಜಾಸ್ತಿ ಸ್ಟ್ರೆಸ್ ಇರುತ್ತೆ, ಆ ಸ್ಟ್ರೆಸ್ ಗಳನ್ನ ಕಡಿಮೆ ಮಾಡೋದಕ್ಕೆ, ಡಿಕ್ರೀಸ್ ಮಾಡೋದಕ್ಕೂ ಕೂಡ ಬ್ಲಡ್ ಡೊನೇಷನ್ ತುಂಬಾನೇ ಒಳ್ಳೇದು. ಇದೆಲ್ಲದನ್ನ ಹೊರತುಪಡಿಸಿ ನಾವು ಇನ್ನೊಬ್ರಿಗೆ ಬ್ಲಡ್ ಅನ್ನ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಅದೊಂದು ಉತ್ತಮ ಕೆಲಸನೇ ಅಂತ ಹೇಳ್ಬೋದು. ಒಬ್ಬರ ಜೀವವನ್ನ ಉಳಿಸಿದಾಗ ಆಗುತ್ತೆ. ಸೊ ನಮ್ಮ ಬ್ಲಡ್ ಇಂದ ಇನ್ನೊಬ್ರು ಬದುಕ್ತಾರೆ ಅಥವಾ ಅವ್ರಿಗೇನೋ ಸಹಾಯ ಆಗುತ್ತೆ ಅಂತ ಹೇಳಿದ್ರೆ ಅದು ಒಂಥರ ಗ್ರೇಟ್ ಕೆಲಸ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ.